ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜೆಯನ್ನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ರಾಜ, ಕೇಳು. ಹೀಗೆ ಭಯಂಕರವಾದ ಘೋರ ಯುದ್ಧವು ನಡೆಯುತ್ತಿರುವಾಗ ಸ್ವಲ್ಪ ಹೊತ್ತಿನೊಳಗಾಗಿಯೇ ತಿರುಗಿ ನಿನ್ನ ಸೈನ್ಯವು ಪಾಂಡವರಿಂದ ಭಗ್ನವಾಗಿ ಚದರಿ ಹೋಗಲಾರಂಭಿಸಿತು. ಇಷ್ಟರಲ್ಲಿ ಮಹಾರಥರಾದ ನಿನ್ನ ಮಕ್ಕಳು ಆ ಸೈನ್ಯಗಳನ್ನೆಲ್ಲ ಬಹಳ ಪ್ರಯತ್ನದಿಂದ ಹಿಂತಿರುಗಿಸಿ ತಿರುಗಿ ಪಾಂಡವರ ಸೇನೆಯೊಡನೆ ಯುದ್ಧಕ್ಕೆ ನಿಲ್ಲಿಸಿದರು. ಅವರು ಹಿಂತಿರುಗಿ ಬಂದ ಮೇಲೆ ತಿರುಗಿ ನಿನ್ನವರಿಗೂ ಪಾಂಡವರಿಗೂ ದೇವಾಸುರ ಯುದ್ಧಕ್ಕೆ ಸಮಾನವಾದ ದಾರುಣ ಯುದ್ಧಕ್ಕೆ ಮೊದಲಾಯಿತು. ಉಭಯ ಪಕ್ಷದಲ್ಲಿಯೂ ಒಬ್ಬನಾದರೂ ಹಿಮ್ಮೆಟ್ಟಲಿಲ್ಲ. ಆ ದೊಂಬಿ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಚೆನ್ನಾಗಿ ತಿಳಿಯಲಾರದೆ ಅನುಮಾನದಿಂದಲೂ ಸಂಕೇತದಿಂದಲೂ ಹೊಡೆದಾಡುತ್ತಿದ್ದರು. ಇಷ್ಟರಲ್ಲಿ ಯುಧಿಷ್ಠಿರನು ಮಹಾಕ್ರೋಶಗೊಂಡವನಾಗಿ ನಿನ್ನವರನ್ನು, ನಿನ್ನ ಕಡೆಯ ರಾಜ ಸಮೂಹವನ್ನು ಹೇಗಾದರೂ ಜಯಿಸಬೇಕೆಂಬ ಹಠದಿಂದ ತನ್ನ ಮುಂದಿದ್ದ ಕೃಪನನ್ನು 3 ಬಾಣಗಳಿಂದ ಹೊಡೆದನು. ಕೃತವರ್ಮನ 4 ರಥಾಶ್ವಗಳನ್ನು 4 ಬಾಣಗಳಿಂದ ಕೊಂದನು. ಒಡನೆಯೇ ಅಶ್ವತ್ಥಾಮನು ವಿರಥನಾಗಿದ್ದ ಕೃತವರ್ಮನನ್ನು ತನ್ನ ರಥಕ್ಕೇರಿಸಿಕೊಂಡು ರಣರಂಗದಿಂದ ಹಿಂತಿರುಗಿಸಿಬಿಟ್ಟನು. ಆಮೇಲೆ ಕೃಪನು ತನ್ನನ್ನು ಹೊಡೆದ ಧರ್ಮರಾಜನನ್ನು 8 ಬಾಣಗಳಿಂದ ಹೊಡೆದನು. ಇಷ್ಟರಲ್ಲಿ ದುರ್ಯೋಧನನು 700 ರಥಿಕರನ್ನು ಸೇರಿಸಿ ಯುಧಿಷ್ಠಿರನನ್ನು ಎದುರಿಸುವುದಕ್ಕಾಗಿ ಅವನಲ್ಲಿಗೆ ಕಳುಹಿಸಿದನು. ಆ ರಥಿಕರೆಲ್ಲರೂ ಮನೋವಾಯುವೇಗವುಳ್ಳ ರಥಗಳನ್ನು ಬಿಟ್ಟುಕೊಂಡು ಧರ್ಮರಾಜನ ರಥಕ್ಕೆ ಎದಿರಾಗಿ ಹೊರಟರು. ಅವರೆಲ್ಲರೂ ಯುಧಿಷ್ಠಿರನನ್ನು ಸುತ್ತಲೂ ಆವರಿಸಿಕೊಂಡು ಮೇಘಗಳು ಸೂರ್ಯನನ್ನು ಮರೆಸುವಂತೆ ತಮ್ಮ ಬಾಣಗಳಿಂದ ಅವನನ್ನು ಕಣ್ಣಿಗೆ ಕಾಣಿಸದಂತೆ ಮುಚ್ಚಿಬಿಟ್ಟರು. ಧರ್ಮರಾಜನಿಗುಂಟಾದ ಈ ಸ್ಥಿತಿಯನ್ನು ನೋಡಿ ಸಹಿಸಲಾರದೆ ಶಿಖಂಡಿ ಮೊದಲಾದ ರಥಿಕರು ಒಳ್ಳೆ ಉತ್ತಮಾಶ್ವಗಳಲ್ಲಿ ಹೂಡಿ ಕಿರುಗೆಜ್ಜೆಗಳಿಂದ ಅಲಂಕೃತಗಳಾದ ತಮ್ಮ ರಥಗಳನ್ನು ವೇಗದಿಂದ ಬಿಟ್ಟುಕೊಂಡು ಧರ್ಮರಾಜನ ರಕ್ಷಣೆಗಾಗಿ ಓಡಿ ಬಂದರು. ಒಡನೆಯೇ ಕೌರವರಿಗೂ ಪಾಂಡವರಿಗೂ ರಕ್ತ ಪ್ರವಾಹ ಜನಕವಾದ ಘೋರ ಯುದ್ಧವೂ ನಡೆಯಿತು. ಸ್ವಲ್ಪ ಹೊತ್ತಿನಲ್ಲಿಯೇ ಪಾಂಚಾಲರು ಸೇರಿ ತಮ್ಮ ವಧಕ್ಕಾಗಿ ಬಂದ ಆ ಕೌರವ ಪಕ್ಷದ 700 ರಥಗಳನ್ನು ಧ್ವಂಸ ಮಾಡಿ ಉಳಿದವರನ್ನು ಎದುರಿಸಿ ಹೊಡೆಯುತ್ತಾ ಬಂದರು. ರಾಜ, ಆಗ ನಿನ್ನ ಮಗನೊಡನೆ ಪಾಂಡವರಿಗೆ ನಡೆದ ಯುದ್ಧದಲ್ಲಿಯೇ ಪ್ರಬಲವಾದ ಯುದ್ಧವನ್ನು ನಾವು ಹಿಂದೆ ಯಾವಾಗಲೂ ಕಂಡುದೂ ಇಲ್ಲ, ಕೇಳಿಯೂ ಇಲ್ಲ. ನಾನಾ ಕಡೆಗಳಲ್ಲಿ ಕಟ್ಟಲೆಗಳೇನೂ ಇಲ್ಲದ ಪ್ರಬಲ ಯುದ್ಧವೂ ನಡೆಯುತ್ತಿದ್ದಿತು. ಉಭಯ ಪಕ್ಷದಲ್ಲಿಯೂ ಸಿಕ್ಕಿದವರನ್ನು ಕೊಲೆ ಮಾಡುತ್ತಿದ್ದರು. ಆಗ ಎಲ್ಲಿ ನೋಡಿದರೂ ಯೋಧರ ಕೂಗಾಟಗಳು, ಶಂಖ ಧ್ವನಿಗಳು, ಪ್ರಬಲವಾದ ಸಿಂಹನಾದಗಳು, ಧನುರ್ಧಾರಿಗಳ ಗರ್ಜನೆಗಳು ಇವೆಲ್ಲ ಪ್ರಬಲವಾದವು. ಅನೇಕ ಯೋಧರ ಕವಚಗಳು ಹರಿದವು. ಜಯಾತುರದಿಂದಿದ್ದ ಯೋಧರೆಲ್ಲರೂ ಬದುಕಿದರೆ ಸಾಕೆಂದು ಓಡುತ್ತಿದ್ದರು. ಲೋಕವನ್ನೆಲ್ಲ ಮರುಗಿಸುವ ಕೊಲೆಗಳು ನಡೆದವು. ಉತ್ತಮ ಸ್ತ್ರೀಯರನೇಕರಿಗೆ ಬೈತಲೆಗಳನ್ನು ತಿದ್ದುವ ಕೆಲಸವೂ ಮುಗಿಯಿತು. ಇಲ್ಲಿ ಸ್ತ್ರೀಯರ ಬೈತಲೆಯನ್ನು ತಿದ್ದುವ ಕೆಲಸ ಮುಗಿಯಿತೆಂದರೆ ಅವರು ವಿಧವೆಯರಾದರು ಎಂದು ಅರ್ಥ. ವಿಧವೆಯರು ಕೇಶಮುಂಡನ ಮಾಡಿಕೊಳ್ಳುತ್ತಿದ್ದುದರಿಂದ ಆ ಹಿನ್ನೆಲೆಯಲ್ಲಿ ಇದನ್ನು ತಿಳಿಸಲಾಗಿದೆ. ಮೇರೆ ಮರ್ಯಾದೆಗಳೇನೂ ಇಲ್ಲದ ಭಯಂಕರವಾದ ಆ ದೊಂಬಿಯುದ್ಧವು ನಡೆಯುತ್ತಿರುವಾಗಲೇ ಅಲ್ಲಲ್ಲಿ ವಿನಾಶ ಸೂಚಕಗಳಾದ ಮಹೋತ್ಪಾತಕಗಳು ಕಾಣಿಸತೊಡಗಿದವು. ಭೂಮಿಯು ದೊಡ್ಡ ಶಬ್ದದೊಡನೆ ಪರ್ವತಾರಣ್ಯ ಸಹಿತವಾಗಿ ನಡುಗಿತು. ದಂಡಾಕಾರವಾದ ಕೊಳ್ಳಿಗಳಿಂದ ಕೂಡಿ ನಾನಾ ಕಡೆಗೆ ಕಿಡಿಗಳನ್ನೆರಚುತ್ತಾ ಸೂರ್ಯ ಬಿಂಬವನ್ನು ಭೇದಿಸಿಕೊಂಡು ಆಕಾಶದಿಂದ ಉಲ್ಕೆಗಳು ಕೆಳಗೆ ಬಿದ್ದವು. ಮರಳನ್ನೆರಚುವ ಬಿರುಗಾಳಿಯು ನಾನಾ ಕಡೆಗಳಿಂದ ಬೀಸತೊಡಗಿತು. ಸೈನ್ಯದಲ್ಲಿರುವ ಆನೆಗಳು ಕಣ್ಣೀರನ್ನು ಬಿಟ್ಟು ನಡುಗುತ್ತಿದ್ದವು. ಇಷ್ಟು ಉತ್ಪಾತಗಳು ಕಾಣುತ್ತಿದ್ದರೂ ಅಲ್ಲಿ ನೆರೆದ ಕ್ಷತ್ರಿಯರು ಅವೊಂದನ್ನು ಲಕ್ಷ್ಯ ಮಾಡದೆ ಸ್ಥಿರ ಮನಸ್ಸಿನಿಂದ ತಿರುಗಿ ಯುದ್ಧಕ್ಕೆ ಅಣಿಯಾದರು. ಪವಿತ್ರವಾದ ಮತ್ತು ರಮಣೀಯವಾದ ಆ ಕುರುಕ್ಷೇತ್ರದಲ್ಲಿಯೇ ಯುದ್ಧದಲ್ಲಿ ದೇಹತ್ಯಾಗ ಮಾಡಿ ವೀರ ಸ್ವರ್ಗವನ್ನು ಹೊಂದಬೇಕೆಂಬ ಸಂಕಲ್ಪವು ಅವರೆಲ್ಲರಿಗೂ ಹುಟ್ಟಿತು. ಈ ಸಮಯದಲ್ಲಿ ಶಕುನಿಯು ತನ್ನ ಕಡೆಯ ಸೈನಿಕರನ್ನು ಕುರಿತು, ನೀವು ಮುಂದುಗಡೆಯಲ್ಲಿ ಹೋಗಿ ಯುದ್ಧ ಮಾಡಿರಿ, ನಾನು ಹಿಂಭಾಗದಿಂದ ಪಾಂಡವರನ್ನು ಕೊಲ್ಲುವೆನು ಎಂದನು. ಇದನ್ನು ಕೇಳಿ ಮದ್ರವೀರರು ಸಂತೋಷ ಕೋಲಾಹಲದಿಂದ ಹೊರಟರು. ಶತ್ರುಗಳು ಪ್ರತಿಯಾಗಿ ಸಿಂಹನಾದ ಮಾಡಿದರು. ಅಸ್ತ್ರವಿದ್ಯಾ ನಿಪುಣರಾದ ನಮ್ಮ ಶತ್ರುಗಳು ಬಿಲ್ಲುಗಳನ್ನೊದರುತ್ತಾ ಮದ್ರ ಸೈನ್ಯದ ಮೇಲೆ ಬಾಣವರ್ಷಗಳನ್ನು ಕರೆದರು. ಈ ಬಾಣವರ್ಷದಲ್ಲಿ ಸಿಕ್ಕಿ ಸಾಯುತ್ತಿರುವ ಮದ್ರ ಸೈನ್ಯಗಳನ್ನು ನೋಡಿ ದುರ್ಯೋಧನನ ಸೈನ್ಯವು ತಿರುಗಿ ಭಯಪಟ್ಟು ಹಿಂತಿರುಗಿ ಓಡಲಾರಂಭಿಸಿತು. ಇದನ್ನು ನೋಡಿ ಶಕುನಿಯು ಅವರನ್ನು ಕುರಿತು, ಅಯ್ಯ, ಇದೇನಿದು?
ಸ್ವಧರ್ಮವನ್ನು ತಿಳಿಯದೆ ಈಗ ಓಡಿ ಹೋಗುವುದರಿಂದ ನಿಮಗೆ ಫಲವೇನು? ಹಿಂತಿರುಗಿರಿ ಎಂದು ಕೂಗಿ ಕರೆದನು. ಆ ಶಕುನಿಯ ಕೈಕೆಳಗೆ ಈಟಿಗಳಿಂದ ಯುದ್ಧ ಮಾಡತಕ್ಕ 10,000 ಕುದುರೆಗಳ ಸೈನ್ಯಗಳಿದ್ದವು. ಆ ಸೈನ್ಯವು ಪಾಂಡವರೊಡನೆ ಮುಂದೆ ನಿಂತು ಯುದ್ಧ ಮಾಡುತ್ತಿತ್ತು. ಅನೇಕರು ಆ ಯುದ್ಧದಲ್ಲಿ ಸಾಯುತ್ತಿದ್ದರು. ಇದೇ ಸಮಯದಲ್ಲಿ ಹಿಂದುಗಡೆಯಿಂದ ಗಾಂಧಾರ ದೇಶದ ಅರಸರೆಲ್ಲ ಶಕುನಿಯೊಡನೆ ಸೇರಿ ಪಾಂಡವರನ್ನು ತೀಕ್ಷ್ಣ ಬಾಣಗಳಿಂದ ಹೊಡೆಯುತ್ತಿದ್ದರು. ಹೀಗೆ ಶತ್ರುಗಳ ನಡುವೆ ಸಿಕ್ಕಿದ ಪಾಂಡವರ ದೊಡ್ಡ ಸೈನ್ಯವು ಬಿರುಗಾಳಿಗೆ ಸಿಕ್ಕಿದ ಮೇಘದಂತೆ ಕಟ್ಟೆಯೊಡೆದು ಚದರಲಾರಂಭಿಸಿತು. ಆಗ ಧರ್ಮರಾಜನು ತನ್ನ ಸೈನ್ಯವು ಭಗ್ನವಾದುದನ್ನು ನೋಡಿ ಸಹದೇವರನ್ನು ಕರೆದು, ವತ್ಸ, ದುರ್ಬುದ್ಧಿಯುಳ್ಳ ಶಕುನಿಯು ನಮ್ಮ ಹಿಂದೆ ನಿಂತು ನಮ್ಮ ಸೈನ್ಯವನ್ನು ನಾಶ ಮಾಡುತ್ತಿರುವನು ನೋಡಿದೆಯಾ? ನೀನು ಈಗಲೇ ದ್ರೌಪದಿಯ ಮಕ್ಕಳೊಡನೆ ಹೋಗಿ ಆ ಶಕುನಿಯನ್ನು ವಧಿಸುವ ಪ್ರಯತ್ನವನ್ನು ಮಾಡು. ನಾನು ಧೃಷ್ಟದ್ಯುಮ್ನನೊಡನೆ ಸೇರಿ ಈ ರಥ ಸೈನ್ಯವನ್ನು ಧ್ವಂಸ ಮಾಡುವೆನು. ನೀನು ಎಲ್ಲ ಗಜ ತುರಗ ಸೈನ್ಯಗಳನ್ನು 3,000 ಮಂದಿ ಪದಾತಿಗಳನ್ನು ಸಹಾಯಕ್ಕೆ ಕರೆದುಕೊಂಡು ಹೋಗಿ ಶಕುನಿಯನ್ನು ಕೊಲ್ಲು ಎಂದನು. ಅದರಂತೆಯೇ ಧನುರ್ಧಾರಿಗಳಾದ ಯೋಧರಿಂದ ಕೂಡಿದ 700 ಆನೆಗಳು, 5,000 ಕುದುರೆಯ ಸೈನ್ಯಗಳು, 3,000 ಕಾಲಾಳುಗಳು ಹೊರಡಲು ಸಿದ್ಧವಾದವು. ಸಹದೇವನು ಆ ಸೈನ್ಯಗಳನ್ನು ಉಪಪಾಂಡವರನ್ನು ಕರೆದುಕೊಂಡು ಶಕುನಿ ಇದ್ದಲ್ಲಿಗೆ ಹೊರಟನು. ಜಯದಲ್ಲಿ ಆತುರಗೊಂಡವನಾದ ಶಕುನಿಯು ಪಾಂಡವರನ್ನು ಎದುರಿಸಿ ಹೊಡೆಯುತ್ತಾ ಅವರನ್ನು ದಾಟಿ ಮುಂದಿದ್ದ ಸೈನ್ಯವನ್ನು ಹಿಂದಿನಿಂದಲೇ ಹೊಡೆದು ಕೊಲ್ಲುತ್ತಿದ್ದನು. ಆಗ ಪಾಂಡವರ ಪಕ್ಷದ ಅಶ್ವವೀರರು ತಮ್ಮ ಮುಂದಿದ್ದ ರಥಿಕರನ್ನು ದಾಟಿ ಶಕುನಿಯ ಸೈನ್ಯದಲ್ಲಿ ಪ್ರವೇಶಿಸಿ ರಣರಂಗದ ನಡುವೆ ನಿಂತು ಶಸ್ತ್ರಗಳಿಂದ ಹೊಡೆಯಲಾರಂಭಿಸಿದರು. ಗದೆಗಳು, ಪ್ರಾಸಗಳು ಮುಂತಾದ ಆಯುಧಗಳನ್ನು ಹಿಡಿದು ಎಲ್ಲರೂ ತಮ್ಮ ಪೌರುಷಕ್ಕೆ ತಕ್ಕಂತೆ ಯುದ್ಧ ಮಾಡಿದರು. ರಾಜ, ನಿನ್ನ ದುರ್ಬೋಧನೆಯ ಫಲವಾಗಿ ಅಂತಹ ಪ್ರಬಲ ಯುದ್ಧವು ಆರಂಭವಾಯಿತು. ರಥಿಕರೆಲ್ಲರೂ ಆ ಅಶ್ವಯುದ್ಧವನ್ನೇ ಸುಮ್ಮನೆ ನೋಡುತ್ತಾ ನಿಂತುದರಿಂದ ಧನುಸ್ಸಿನ ಕೆದೆಯ ಶಬ್ದವೇ ಇಲ್ಲದಂತಾಯಿತು. ಆ ಯುದ್ಧದಲ್ಲಿ ನಮ್ಮ ಮತ್ತು ಶತ್ರುಗಳ ಪರಾಕ್ರಮದಲ್ಲಿ ವಿಶೇಷವೇನೂ ತೋರಲಿಲ್ಲ. ಶೂರರು ಬೀಸಿದ ಶಕ್ತಿಗಳು ನಕ್ಷತ್ರಗಳಂತೆ ಬೀಳುತ್ತಿದ್ದವು. ಅಲ್ಲಲ್ಲಿ ಹಾರಿ ಬೀಳುವ ವೃಷ್ಟಿಗಳಿಂದ ಆಕಾಶವೆಲ್ಲವೂ ಮುಚ್ಚಿದಂತಾಯಿತು. ಪ್ರಾಸಗಳು ಆಕಾಶದಲ್ಲಿ ಹರಡುವ ಶಲಭ ಸಮೂಹದಂತೆ ಅಸಂಖ್ಯಾತವಾಗಿ ಕಾಣಿಸುತ್ತಿದ್ದವು. ಎಷ್ಟೋ ಕುದುರೆಗಳು ರಾವುತರನ್ನು ಕಳೆದುಕೊಂಡು ಮೈಯೆಲ್ಲ ರಕ್ತದಿಂದ ತೊಯ್ದು 100,000 ಸಂಖ್ಯೆಯಿಂದ ಸತ್ತು ಬೀಳುತ್ತಿದ್ದವು. ಅಶ್ವ ಸೈನ್ಯಗಳು ಒಂದರ ಮೇಲೊಂದು ಬಿದ್ದು ನಚ್ಚುಗೊಜ್ಜಾಗಿ ಬಾಯಿಂದ ರಕ್ತವನ್ನು ಕಾರುತ್ತಿದ್ದವು. ಇಷ್ಟರಲ್ಲಿಯೇ ಸೈನ್ಯದ ಧೂಳಿನಿಂದ ಸುತ್ತಲೂ ಭಯಂಕರವಾದ ಕತ್ತಲೆಯು ಕವಿಯಿತು. ಒಡನೆಯೇ ಕೆಲವು ಕುದುರೆಗಳು ರಣರಂಗವನ್ನು ಬಿಟ್ಟು ಓಡುವುದನ್ನು ಕಂಡೆವು. ಕೆಲವು ಮನುಷ್ಯರು ಕತ್ತಲೆಯಲ್ಲಿ ಕಣ್ಣು ಕಾಣದೆ ಓಡುತ್ತಿದ್ದರು. ಕೆಲವರು ರಕ್ತವನ್ನು ಕಾರುತ್ತಾ ನೆಲಕ್ಕೆ ಬಿದ್ದರು. ಅಲ್ಲಲ್ಲಿ ಕೆಲವರು ಒಬ್ಬರ ತಲೆಕೂದಲನ್ನು ಮತ್ತೊಬ್ಬರು ಹಿಡಿದು ಅಲ್ಲಾಡುವುದಕ್ಕೂ ಸಾಧ್ಯವಿಲ್ಲದೆ ಹೆಣಗಾಡುತ್ತಿದ್ದರು. ಬೇರೆ ಕೆಲವರು ಕುದುರೆಯ ಮೇಲಿದ್ದವರನ್ನು ಕೆಳಕ್ಕೆಳೆದು ಜಟ್ಟಿಗಳಂತೆ ಮಲ್ಲಯುದ್ಧದಿಂದ ಹೋರಾಡಿ ಒಬ್ಬರನ್ನೊಬ್ಬರು ಕೊಲ್ಲುತ್ತಿದ್ದರು. ಅನೇಕರು ಗತಪ್ರಾಣರಾಗಿ ತಮಗೆ ವಾಹನವಾದ ಕುದುರೆಗಳಿಂದಲೇ ಸಿಕ್ಕಿದ ಕಡೆಗೆ ಎಳೆದೊಯ್ಯಲ್ಪಡುತ್ತಿದ್ದರು. ಜಯಾಕಾಂಕ್ಷಿಗಳಾಗಿ ಬಂದವರನೇಕರು ಹತರಾಗಿ ನೆಲಕ್ಕೆ ಬಿದ್ದರು. ತಾವೇ ಶೂರರೆಂಬ ಹೆಮ್ಮೆಯಿಂದ ಬಂದವರೆಷ್ಟೋ ಮಂದಿ ಆ ರಣರಂಗದಲ್ಲಿ ಗತಪ್ರಾಣರಾಗಿ ಬಿದ್ದಿದ್ದರು. ಮೈಯೆಲ್ಲ ರಕ್ತದಿಂದ ತೊಯ್ದು ತೋಳುಗಳು ಕತ್ತರಿಸಿ ತಲೆ ಕೂದಲು ಕೆದರಿ ಬಿದ್ದಿದ್ದ 100,000 ಶವಗಳಿಂದ ನೆಲವೆಲ್ಲವೂ ಮರೆಸಿ ಹೋಗಿದ್ದಿತು. ಅಲ್ಲಲ್ಲಿ ರಾವುತರೊಡನೆ ಸತ್ತು ಬಿದ್ದ ಕುದುರೆಗಳಿಂದ ಭೂಮಿಯೆಲ್ಲವೂ ಆವರಿಸಲ್ಪಟ್ಟು ಯಾವ ಕುದುರೆಗೂ ಅಲ್ಲಿ ಮುಂದೆ ನಡೆಯುವುದೇ ಅಸಾಧ್ಯವಾಯಿತು. ರಕ್ತದಿಂದ ತೊಯ್ದ ಮೈಯೊಡನೆಯೇ ಅನೇಕ ವೀರರು ಘೋರವಾದ ಹಲವು ಶಸ್ತ್ರಾಸ್ತ್ರಗಳಿಂದ ಒಬ್ಬರನ್ನೊಬ್ಬರು ಕೊಲ್ಲುವ ಪ್ರಯತ್ನದಲ್ಲಿ ಹೆಣಗಾಡುತ್ತಿದ್ದರು. ಪ್ರಾಯಕವಾಗಿ ಅನೇಕ ವೀರರು ಪ್ರಾಣವನ್ನೊಪ್ಪಿಸಿದರು. ಹೀಗೆ ಬಹಳ ಕಡಿದಾದ ಆ ಯುದ್ಧವು ಒಂದು ಮುಹೂರ್ತ ಕಾಲದವರೆಗೆ ನಡೆದ ಮೇಲೆ ಶಕುನಿಯು ಸತ್ತುಳಿದ ತನ್ನ ಕಡೆಯ 6,000 ಅಶ್ವ ಸೈನ್ಯಗಳೊಡನೆ ರಣಾಂಗಣವನ್ನು ಬಿಟ್ಟೋಡಿದನು. ಹಾಗೆಯೇ ಇತ್ತಲಾಗಿ ಪಾಂಡವ ಸೈನ್ಯವು ಕೂಡ ರಕ್ತದಿಂದ ತೊಯ್ದ ಮೈಯೊಡನೆ ಬಹಳ ಆಯಾಸಗೊಂಡು ತಮ್ಮಲ್ಲಿ ಉಳಿದಿದ್ದ 6,000 ಕುದುರೆಯ ಸೈನ್ಯಗಳೊಡನೆ ರಣಾಂಗಣದಿಂದ ಹಿಂತಿರುಗಿತು. ಆ ಮಹಾಯುದ್ಧದಲ್ಲಿ ಪ್ರಾಣವನ್ನಾದರೂ ಲಕ್ಷ್ಯ ಮಾಡದೆ ಮುಂದೆ ಬಿದ್ದು ಹೋರಾಡಿದ ಯೋಧರು ಬಾಣಹತಿಯಿಂದ ಉಂಟಾದ ರಕ್ತಸ್ರಾವದೊಡನೆ ಹಿಂತಿರುಗಿ ಹೋಗುವಾಗ ತಮ್ಮೊಳಗೆ ತಾವು, ನಮಗೆ ರಥಗಳನ್ನು ಎದುರಿಸುವುದೇ ಕಷ್ಟವಾಗಿದೆ. ಇನ್ನು ಶತ್ರುಪಕ್ಷದ ಮಹಾಗಜಗಳೊಡನೆ ಯುದ್ಧ ಮಾಡುವುದು ಹೇಗೆ ಸಾಧ್ಯವು? ರಥಿಕರನ್ನೇ ಎದುರಿಸಲಿ, ಆನೆಗಳು ಆನೆಗಳನ್ನೇ ಎದುರಿಸಲಿ. ಆ ಶಕುನಿಯೇನೋ ಇಲ್ಲಿಂದ ಓಡಿ ಹೋಗಿ ತನ್ನ ಸೈನ್ಯದಲ್ಲಿ ಸೇರಿಕೊಂಡು ಬಿಟ್ಟನು. ಅವನು ತಿರುಗಿ ಈಗಲೇ ಯುದ್ಧಕ್ಕೆ ಬರುವ ಸಂಭವವಿಲ್ಲ ಎಂದು ಹೇಳಿಕೊಳ್ಳುತ್ತಾ
ಉಪಪಾಂಡವರೊಡನೆಯೂ ಮದಿಸಿದ ಹಲವು ಗಜಗಳೊಡನೆಯೂ ಮಹಾಗಜಗಳೊಡನೆಯೂ ದೃಷ್ಟದ್ಯುಮ್ನನಿದ್ದಲ್ಲಿಗೆ ಬಂದು ಸೇರಿದರು. ಆಗ ಯುದ್ಧದಿಂದ ಹೊರಟ ಧೂಳಿಯು ಮೇಘದಂತೆ ಆಕಾಶವನ್ನೆಲ್ಲ ಮರೆಸಿತು. ಸಹದೇವನು ಆಗ ತಾನೊಬ್ಬನೇ ಯುಧಿಷ್ಠಿರನಿದ್ದಲ್ಲಿಗೆ ಬಂದನು. ಇವರೆಲ್ಲರೂ ಹೀಗೆ ಹಿಂತಿರುಗಿದ ಮೇಲೆ ತಿರುಗಿ ಶಕುನಿಯು ಯುದ್ಧ ಸನ್ನಾಹದೊಡನೆ ಹೊರಟು ಬಂದು ದೃಷ್ಟದ್ಯುಮ್ನನ ಸೈನ್ಯವನ್ನು ಒಂದು ಪಾರ್ಶ್ವದಿಂದ ಹೊಡೆಯಲಾರಂಭಿಸಿದನು. ತಿರುಗಿ ದೊಡ್ಡ ಯುದ್ಧವು ಆರಂಭವಾಯಿತು. ಉಭಯ ಪಕ್ಷದವರು ಪ್ರಾಣದಾಸೆಯನ್ನು ಬಿಟ್ಟು ಒಬ್ಬರನ್ನೊಬ್ಬರು ಕೊಲ್ಲಲು ಯತ್ನಿಸುತ್ತಿದ್ದರು. ಅನೇಕ ವೀರರಿಂದ ತುಂಬಿದ ಆ ಯುದ್ಧ ಭೂಮಿಯಲ್ಲಿ ಒಬ್ಬರನ್ನೊಬ್ಬರು ಕೋಪದಿಂದ ನೋಡುವರು. 100,000 ಲೆಕ್ಕದಿಂದ ಯುದ್ಧವೀರರು ನಾನಾ ದಿಕ್ಕುಗಳಿಂದ ಬಂದು ಮೇಲೆ ಬೀಳುವರು. ಲೋಕಕ್ಷಯಕರವಾದ ಆ ಯುದ್ಧದಲ್ಲಿ ಖಡ್ಗದಿಂದ ಕತ್ತರಿಸಲ್ಪಟ್ಟ ಎಷ್ಟೋ ಯೋಧರ ರುಂಡಗಳು, ತಾಳೆಯ ಹಣ್ಣುಗಳು ಮರದಿಂದ ಬಿದ್ದಂತೆ ಭಯಂಕರವಾದ ಶಬ್ದದೊಡನೆ ಬೀಳುತ್ತಿದ್ದವು. ಶಸ್ತ್ರದಿಂದ ತುಂಡಾಗಿ ಬಿದ್ದ ಶರೀರಗಳು, ಆಯುಧ ಸಹಿತವಾಗಿ ಕಡಿದು ಬಿದ್ದ ಕೈಗಳು, ಮುರಿದ ತೊಡೆಗಳು ಕೇಳುವವರಿಗೆ ಮೈಯಲ್ಲಿ ರೋಮಾಂಚನವು ಹುಟ್ಟುವಂತೆ ಕಟಕಟ ಧ್ವನಿಯೊಡನೆ ನೆಲಕ್ಕೆ ಬೀಳುತ್ತಿದ್ದವು. ಒಡ ಹುಟ್ಟಿದವರೆಂದು, ಮಕ್ಕಳೆಂದು, ಮಿತ್ರರೆಂದು ನೋಡದೆ ಯುದ್ಧವೀರರು ಕ್ರೂರ ಶಸ್ತ್ರಗಳಿಂದ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕಾಗಿ ಪಕ್ಷಿಗಳು ಮಾಂಸಕ್ಕೆ ಆಸೆಪಟ್ಟು ಬರುವಂತೆ ನಾನಾ ದಿಕ್ಕುಗಳಿಂದ ಮೇಲೆ ಬಿದ್ದು ಬರುತ್ತಿದ್ದರು. ಕೋಪದಿಂದ ಒಬ್ಬರನ್ನೊಬ್ಬರು ಎದುರಿಸಿ ನಾನು ತಾನೆಂದು ಮುಂದೆ ಬಿದ್ದು ಶತ್ರುಗಳನ್ನು 1,000 ಲೆಕ್ಕದಿಂದ ಕೊಲ್ಲುತ್ತಿದ್ದರು. ಕುದುರೆಗಳ ಗತಿ ವಿಶೇಷಗಳಲ್ಲಿ ರಾವುತರೆಷ್ಟೋ ಮಂದಿ ತಮ್ಮ ಕುದುರೆಗಳಿಂದ ಬಿದ್ದು ಪ್ರಾಣವನ್ನು ಕಳೆದುಕೊಂಡರು. ಕುದುರೆಗಳು 100,000 ಲೆಕ್ಕದಿಂದ ಸತ್ತು ಬೀಳುತ್ತಿದ್ದವು. ಶತ್ರುಗಳು ಮೇಲೆ ಬಿದ್ದು ಹೊಡೆಯುವುದರಿಂದ ಜರ್ಜರಿತ ದೇಹವುಳ್ಳ ಕುದುರೆಗಳ ಕೂಗುಗಳು, ಯುದ್ಧ ಸನ್ನದ್ಧರಾಗಿ ಬಂದ ಮನುಷ್ಯರ ಸಿಂಹನಾದಗಳು, ಪ್ರಾಸ, ಶಕ್ತಿ, ವೃಷ್ಟಿ ಮೊದಲಾದ ಆಯುಧಗಳ ಶಬ್ದವು ಒಂದಾಗಿ ಭಯಂಕರ ಧ್ವನಿಯುಂಟಾಯಿತು. ಓ ರಾಜ, ಇವೆಲ್ಲವೂ ನಿನ್ನ ದುರ್ಮಂತ್ರದಿಂದ ಉಂಟಾದ ಫಲವೇ. ಇಷ್ಟರಲ್ಲಿ ಧನುರ್ಧಾರಿಗಳ ವೀರವಾದಗಳು ಪ್ರಬಲವಾದವು. ಆ ಯುದ್ಧದಲ್ಲಿ ನಿನ್ನವರನೇಕರಿಗೆ ಮೈಯಲ್ಲಿ ಗಾಯವಾಗಿ ಆಯಾಸವು ಹೆಚ್ಚಿತು. ಮನಸ್ಸಿನಲ್ಲಿ ಕೋಪವು ಉಕ್ಕುತ್ತಿತ್ತು. ಅವರ ವಾಹನಗಳೆಲ್ಲವೂ ಬಳಲಿ ಹೋದವು. ಅವರಿಗೂ ಬಾಯಾರಿ ಗಂಟಲೊಣಗಿತು. ಈ ಸ್ಥಿತಿಯಲ್ಲಿಯೂ ಅವರು ಯುದ್ಧವನ್ನು ಬಿಟ್ಟು ಹಿಂಜರಿಯದೆ ಶತ್ರುಗಳನ್ನು ಎದುರಿಸಿದರು. ರಕ್ತದ ದುರ್ಗಂಧದಿಂದ ಮತ್ತೇರಿದ ಕೆಲವರಿಗೆ ವಿವೇಕ ಜ್ಞಾನವು ತಪ್ಪಿ ವೀರಾವೇಶದಿಂದ ಶತ್ರುಗಳೆಂದು ತನ್ನವರೆಂದು ನೋಡದೆ ತನ್ನ ಮುಂದೆ ಬಂದವರನ್ನೆಲ್ಲ ಕೊಲ್ಲುತ್ತಿದ್ದರು. ಅನೇಕ ಕ್ಷತ್ರಿಯರು ಬಾಣಹತರಾಗಿ ನೆಲಕ್ಕುರುಳಿದರು. ಹದ್ದು, ನರಿ, ತೋಳ ಮೊದಲಾದ ಮಾಂಸಾಹಾರಿ ಪ್ರಾಣಿಗಳಿಗೆಲ್ಲ ಸಂತೋಷಜನಕವಾದ ಆ ದಿನದ ಯುದ್ಧದಲ್ಲಿ ನಿನ್ನ ಮಗನ ಕಣ್ಣಿದಿರಾಗಿಯೇ ಅವನ ಅನೇಕ ಸೈನ್ಯಗಳು ನಷ್ಟವಾದವು. ರಣಭೂಮಿಯೆಲ್ಲ ಆನೆಗಳ, ಕುದುರೆಗಳ ಮತ್ತು ಮನುಷ್ಯರ ಮೃತ ಶರೀರದಿಂದ ತುಂಬಿ ರಕ್ತ ಪ್ರವಾಹಮಯವಾಗಿ ಬೀರುಗಳಿಗೆ ಭಯಜನಕವಾಗಿದ್ದಿತು. ಇಷ್ಟಾದರೂ ನಿನ್ನವರು ಪಾಂಡವರು ಕತ್ತಿಗಳಿಂದಲೂ ಪಟ್ಟಸಗಳಿಂದಲೂ ಶೂಲಗಳಿಂದಲೂ ಒಬ್ಬರನ್ನೊಬ್ಬರು ಕಡಿಯುತ್ತಿದ್ದರೆ ಹೊರತು ಯಾರೂ ಹಿಂತಿರುಗಲಿಲ್ಲ. ಬಾಯಿಂದ ರಕ್ತವು ಸುರಿಯುತ್ತಿದ್ದರೂ ಬಿಡದೆ ಅನೇಕ ಯೋಧರು ತಮ್ಮ ಪ್ರಾಣವಿರುವವರೆಗೂ ತಮ್ಮ ಶಕ್ತಿ ಇದ್ದವರೆಗೆ ಮೇಲೆ ಬಿದ್ದು ಹೊಡೆಯುತ್ತಿದ್ದರು. ತಲೆಯಿಲ್ಲದ ಮುಂಡವು ಕೂಡ ಒಂದು ಕೈಯಲ್ಲಿ ರಕ್ತದಿಂದ ತೊಯ್ದ ಖಡ್ಗವನ್ನು ಮೇಲೆತ್ತಿ ಹಿಡಿದು ಮತ್ತೊಂದು ಕೈಯಿಂದ ಶತ್ರುವಿನ ರುಂಡದ ಕೂದಲುಗಳನ್ನು ಹಿಡಿದು ಕುಣಿದಾಡುತ್ತಿತ್ತು. ಹೀಗೆ ಎಷ್ಟೋ ಮುಂಡಗಳು ರಣರಂಗದಿಂದ ಮೇಲೆದ್ದು ಆಡುತ್ತಿದ್ದವು. ರಕ್ತದ ದುರ್ಗಂಧದಿಂದ ಅನೇಕ ಯೋಧರಿಗೆ ಪ್ರಜ್ಞೆ ತಪ್ಪಿದಂತಾಯಿತು. ಆಮೇಲೆ ಆ ಯುದ್ಧದಿಂದ ಉಂಟಾದ ಗದ್ದಲವು ಸ್ವಲ್ಪ ಶಾಂತವಾದಂತೆ ಕಂಡು ಬಂದಿತು. ಆಗಲೂ ಶಕುನಿಯು ಅಲ್ಪಾವಶಿಷ್ಟಗಳಾದ ತನ್ನ ಕುದುರೆಯ ಸೈನ್ಯಗಳೊಡನೆ ಪಾಂಡವರನ್ನು ಎದುರಿಸಿ ಹೊಡೆಯಲಾರಂಭಿಸಿದನು. ತಿರುಗಿ ಪಾಂಡವರು ಕೋಪದಿಂದ ಆನೆಗಳನ್ನು, ಕುದುರೆಗಳನ್ನು, ಕಾಲಾಳುಗಳನ್ನು ಸೇರಿಸಿಕೊಂಡು ಎಲ್ಲಾ ಶಸ್ತ್ರಸನ್ನಾಹಗಳೊಡನೆ ವೇಗದಿಂದ ಶಕುನಿಯನ್ನು ತಡೆದರು. ಹೇಗಾದರೂ ಆ ದಿನವೇ ಯುದ್ಧವನ್ನು ಮುಗಿಸಬೇಕೆಂಬ ಆತುರದಿಂದ ಆ ಚತುರಂಗ ಸೈನ್ಯವು ಶಕುನಿಯನ್ನು ಸುತ್ತಲೂ ಆವರಿಸಿಕೊಂಡು ಅವನನ್ನು ನಡುವೆ ಸೇರಿಸಿಕೊಂಡು 4 ಕಡೆಗಳಿಂದಲೂ ವಿವಿಧ ಶಸ್ತ್ರಾಸ್ತ್ರಗಳಿಂದ ಹೊಡೆಯುತ್ತಿದ್ದರು. ಹೀಗೆ ಸುತ್ತಿ ನಿಂತ ಪಾಂಡವರನ್ನು ನೋಡಿ ನಿನ್ನ ಕಡೆಯ ಚತುರಂಗ ಸೈನ್ಯಗಳು ಹಿಂಜರಿಯದೆ ಅವನನ್ನು ಎದುರಿಸಿದವು. ಕೆಲವು ಮಂದಿ ಕಾಲಾಳುಗಳು ತಮ್ಮಲ್ಲಿದ್ದ ಶಸ್ತ್ರಗಳೆಲ್ಲ ಕ್ಷೀಣವಾಗಲು ಒಬ್ಬರಿಗೊಬ್ಬರು ಕಾಲುಗಳಿಂದಲೂ ಮುಷ್ಟಿಗಳಿಂದಲೂ ಹೊಡೆದಾಡಿ ಕೊನೆಗೆ ಸತ್ತು ನೆಲಕ್ಕೆ ಬೀಳುತ್ತಿದ್ದರು. ಪುಣ್ಯ ಕ್ಷಯವಾದ ಮೇಲೆ ಸ್ವರ್ಗ ವಿಮಾನಗಳಿಂದ ಬೀಳುವ ಸಿದ್ಧರಂತೆ ರಥಗಳಿಂದ ರಥಿಕರು, ಆನೆಗಳಿಂದ ಮಾವುತರು, ಕುದುರೆಗಳಿಂದ ರಾವುತರು ಕೆಳಗೆ ಬೀಳುತ್ತಿದ್ದರು. ಹೀಗೆ ಆ ಯುದ್ಧದಲ್ಲಿ ಉಭಯ ಪಕ್ಷದ ಸೈನಿಕರು ತಂದೆಗಳೆಂದು, ಸಹೋದರರೆಂದು, ಮಿತ್ರರೆಂದು, ಮಕ್ಕಳೆಂದು ನೋಡದೆ ಹೊಡೆದು ಕೊಲ್ಲುತ್ತಿದ್ದರು. ಹೀಗೆ ಮೇರೆಯಿಲ್ಲದ ಯುದ್ಧವು ನಡೆಯಿತು. ಪ್ರಾಸಗಳು, ಕತ್ತಿಗಳು, ಬಾಣಗಳು ಎಲ್ಲೆಲ್ಲಿಯೂ ತುಂಬಿ ಹೋದವು.
ಇದು 22ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೆ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.